ಆಶೀಸ್ ಕ್ರಿಯೇಟಿವ್ ಕಾರ್ನರ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೋಗಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದು ಹೇರ್ ಗ್ರೋತ್ ರೆಮಿಡಿ ಬಗ್ಗೆ ತೊಗೊಂಬಂದಿದ್ದೀನಿ. ಇದು ಹೇರ್ ಗ್ರೋತಿಗೆ ಒಂದು ಪೌಡರು, ತುಂಬ ಒಳ್ಳೆ ಹೇರ್ ಗ್ರೋತ್ ರಿಸಲ್ಟ್ ಬರುತ್ತೆ. ನೋಡ್ಬೋದು ಇಲ್ಲಿ ನೋಡಿ, ನನ್ನ ಹೇರ್ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಇದು ನಾನು 1 ಮಂತ್ ತೊಗೊಂಡು ನಿಮಗೆ ಇದು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ರಿಸಲ್ಟ್. ಕೂದಲು ಕೂಡ ಉದುರುತ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಓಕೆನಾ? ಇಲ್ಲಿ ಫಸ್ಟಿಗೆ ಮೆಂತೆ ತೊಗೊಂಡಿದ್ದೀನಿ. ಮೆಂತೆ ಕೂದಲು ಬೆಳವಣಿಗೆಲ್ಲ ತುಂಬ ಒಳ್ಳೆದಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಮೆಂತೆ ತೊಗೊಂಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಕಣ್ಣಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಹಾಗೆ ಇಲ್ಲಿ ಬ್ರಾಹ್ಮಿ ತೊಗೊಂಡಿದ್ದೀನಿ. ನಿಮಗೆ ಇಲ್ಲಿ ಬ್ರಾಹ್ಮಿ ಏನೋ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಇಲ್ಲಿ ಸಿಕ್ಕಿದ್ರೆ ಇದನ್ನು ಬ್ರಾಹ್ಮಿನ ಯೂಸ್ ಮಾಡಿ. ನನ್ನ ಹತ್ರ ಇತ್ತು. ಇದು ನುಗ್ಗೆಕಾಯಿ ಸೊಪ್ಪಲ್ಲಿ ನಿಮಗೆ ಗೊತ್ತು, ಆಲ್ರೆಡಿ ಕ್ಯಾಲ್ಸಿಯಂ ಇದೆ, ವಿಟಮಿನ್ ಇದೆ, ತುಂಬ ಒಳ್ಳೇದು ಕೂಡ. ನುಗ್ಗೆಕಾಯಿ ಸೊಪ್ಪು ಸ್ವಲ್ಪ ಹಾಕೊಳ್ಳಿ, ಯಾಕಂದರೆ ಇದು ಹೀಟ್ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಹಾಕೊಳ್ಳಿ. ನಾನು ಹೆಲ್ತ್ ಬೆನಿಫಿಟ್ಸಿಂದ ಹಾಕೊಂಡಿದ್ದೀನಿ. ಹಾಗೆ ಅಗಸೆ ಬೀಜ, ನಿಮ್ಗೆ ಅಗಸೆ ಬೀಜ ಎಲ್ಲರಿಗೂ ಗೊತ್ತು. ಈಗಂತೂ ಮಾರ್ಕೆಟಲ್ಲಿ ಜೆಲ್ ರೂಪದಲ್ಲೆಲ್ಲ ಮಾಡಿ ನೀವು ಕೂದಲಿಗೆ ಹಚ್ಕೋತೀರ. ಅದಕ್ಕಿಂತ ಇದು ನಾವು ಇಂಟೇಕ್ ಮಾಡ್ತಾ ಹೋದಷ್ಟು ನಮಗೆ ತುಂಬ ಒಳ್ಳೆಯದು. ಇದೇನೆಂದರೆ ಪುಡಿ ಮಾಡಿ, ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿರ್ತೀವಿ. ಇದನ್ನು ನೀವು ಬೆಳಿಗ್ಗೆ 1 ಸ್ಪೂನ್ ಕುಡಿದ್ಬಿಟ್ಟು 1 ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ರೆ ಹೆಲ್ತ್ ಬೆನಿಫಿಟ್ಸ್ಗೂ ತುಂಬ ಒಳ್ಳೆಯದು. ಹೇರ್ ಗ್ರೋತಿಗೆ, ಕಣ್ಣಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ದೋಸೆ ಮಾಡ್ತೀರಾ, ಚಪಾತಿ ಮಾಡ್ತೀರಾ, ಅದ್ರ ಮೇಲೆ ಸ್ವಲ್ಪ ಪುಡಿ ರೀತಿ ಉದುರಿಸಿ ಕೂಡ ಕೊಡ್ಬೋದು. ಅವ್ರಿಗೇನು ಗೊತ್ತೂ ಆಗಲ್ಲ, ತುಂಬ ಚೆನ್ನಾಗಿ ತಿಂತಾರೆ. ನನ್ನ ಮಕ್ಕಳಿಗೆ ಇದೇ ರೀತಿ ಮಾಡ್ಕೊಡ್ತೀನಿ. ಚಪಾತಿ ಮಾಡೋದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಟ್ಬಿಟ್ರೆ ಗೊತ್ತೇ ಆಗಲ್ಲ. ಮೆಂತೆ ಸ್ವಲ್ಪ ಮಕ್ಕಳಿಗೆಲ್ಲ ಹಾಕೋದಿದ್ರೆ ಸ್ವಲ್ಪ ಕಮ್ಮಿ ಮಾಡಿ, ಇಲ್ಲ ಅಂದರೆ ನಮ್ಮ ದೊಡ್ಡವ್ರಿಗಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ಇದನ್ನು ನಾನೀಗ ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಪ್ಯಾನಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಆಮೇಲೆ ಹೇಗೆ ತೊಗೊಳ್ಳೋದಂತ ತೋರಿಸ್ಕೊಡ್ತೀನಿ, ಓಕೆನಾ? ಇದು ತುಂಬ ಬೆನಿಫಿಟ್ಸ್ ಇದೆ ನೋಡಿ. ಇದರಲ್ಲಿ ಬ್ರಾಹ್ಮಿ ಇರೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿಗೆಲ್ಲ ತುಂಬ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಅಥವಾ ಫ್ಯಾಮಿಲಿ ಯಾರಿಗಾರು ಕೂದಲು ಉದುರುತ್ತಿದೆ, ಏನಾದ್ರು ಪ್ರಾಬ್ಲಮ್ ಇದೆ, ಇದನ್ನು ಮಾಡ್ಕೊಳ್ಳಿ. ಇದು 1 ಮಂತ್ ತಗೊಳ್ಳಿ ನೀವು, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಬರ್ತಾ ಹೋಗುತ್ತೆ, ಓಕೆನಾ? ಈಗ ಇದನ್ನು ಪೌಡರ್ ಮಾಡ್ಕೊಂಡು ಬರೋಣ ಬನ್ನಿ. ಸೊಪ್ಪನ್ನ ಪ್ಯಾನ್ ಬಿಸಿಯಾಗಿದೆ. ಇದಕ್ಕೀಗ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಈಗ ಫ್ಲೇಮನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಸಾಕು, ರೋಸ್ಟ್ ಆಗಿದೆ, ನೋಡ್ಬೋದು ರೋಸ್ಟ್ ಆಗಿದೆ. ಇದೀಗ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಇದು ಮೆಂತೆ ಎಲ್ಲ ಹಾಕೋದ್ರಿಂದ ಒಂಥರ ಪರಿಮಳ ತುಂಬ ಚೆನ್ನಾಗಿದೆ. ನೀವು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಸ್ವಲ್ಪ ಕೈಯಾದರೂ ಪರವಾಗಿಲ್ಲ, ಹೆಲ್ತಿಗೆ ತೊಗೊಳ್ಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಲ್ವಾ. ನಮಗೆ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಈ ಥರ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗುತ್ತೆ. ಏನೇನೋ ಟ್ಯಾಬ್ಲೆಟ್ಸ್ ಈ ಥರ ಎಲ್ಲ ತೊಗೋತೀರಾ ಹೇರ್ ಗ್ರೋತಿಗೆ, ಅದಕ್ಕೆ ಈ ಥರ ಹೋಮ್ ರೆಮಿಡಿ ಮಾಡಿ ನೋಡಿ, ನೀವು ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ, ಓಕೆನಾ? ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಗರಿ ಆಗಿದೆ ನೋಡಿ. ಇಲ್ಲೇ ಪೌಡರ್ ಆಗ್ತಾ ಇದೆ ನೋಡಿ, ಈ ಥರ ಸೌಂಡ್ ಬರ್ತಿದೆ ಗರಿಯಾಗಿ. ಇದನ್ನೀಗ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿ ರೆಡಿಯಾಗಿದೆ. ಒಬ್ಬರಿಗೆ ನುಗ್ಗೆ ಸೊಪ್ಪು ಆಗಲ್ಲ, ಹಾಗಾಗಿ ನುಗ್ಗೆ ಸೊಪ್ಪು ಹಾಕೋಬೇಡಿ. ಅದು ಬಿಟ್ಟು ನೀವು ಫ್ಲ್ಯಾಕ್ಸಿ ಸೀಡ್, ಮೆಂತೆ, ಕರಿ ಲೀವ್ಸ್, ಹಾಗೆ ನೀವು ಬ್ರಾಹ್ಮಿನ ಹಾಕೋಬೋದು. ಬ್ರಾಹ್ಮಿ ಕೂದಲಿನ ಬೆಳವಣಿಗೆಗೆ ತುಂಬ ಉಪಯೋಗ ಆಗಿದೆ. ನೀವು ನೋಡ್ಬೋದು, ಬ್ರಾಹ್ಮಿಲಿ ಎಣ್ಣೆ ಎಲ್ಲ ಮಾಡ್ತಾರೆ. ಹಾಗಾಗಿ ನೀವು ಇದನ್ನು ನ್ಯಾಚುರಲ್ ಆಗಿ ತೊಗೋಬೋದು ಪೌಡರ್ ರೂಪದಲ್ಲಿ. ಹಾಗಾಗಿ ನೀವು ಇದನ್ನು ಯೂಸ್ ಮಾಡಿ. ನಾನು ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ನೀವು ಕೂಡ ಈ ಥರ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕೂಡ ನೀವು ತೊಗೊಳ್ಬೋದು. ಬಿಸಿನೀರು ಜೊತೆ ತೊಗೋಬೇಕು. ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ತೊಗೊಳ್ಳೋದ. ಸ್ವಲ್ಪ ಕೈ ಇರುತ್ತೆ, ಹೆಲ್ತ್ ಬೆನಿಫಿಟ್ಸಿಂದ ಸ್ವಲ್ಪ ಕೈ ಆದರೂ ಪರವಾಗಿಲ್ಲ, ತಗೊಳ್ಳಿ, ಓಕೆನಾ? ನೋಡಿ, ಇದನ್ನು ಹೇಗೆ ತೊಗೊಳ್ಳೋದು ತೋರಿಸ್ತೀನಿ. ಆಲ್ರೆಡಿ ಪೌಡರ್ ರೆಡಿಯಾಗಿದೆ, ನೋಡ್ಬೋದು. ಜಸ್ಟ್ ಒಂದು ಸ್ವಲ್ಪ ತೊಗೊಂಡು ತಗೊಳ್ಳಿ. ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿ. ನಿಮಗೆ ಸ್ವಲ್ಪ ಲೈಕ್ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.